Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 2. ಇದರ ಅಧ್ಯಾಯ 12 ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು. ಇದರಲ್ಲಿ ಗುಪ್ತರು ಈ ವಿಭಾಗದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಭ್ಯಾಸಗಳು: ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಗುಪ್ತರ ರಾಜಧಾನಿ. ಗುಪ್ತರ ರಾಜಧಾನಿ ಪಾಟಲಿಪುತ್ರ. 2. ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಸಮುದ್ರಗುಪ್ತ. 3. ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ. 4. ಕವಿಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಕಾಳಿದಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ: ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಉತ್ತರ: ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ. 2. ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಪಾಹಿಯಾನ್. 3. ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಕಾಳಿದಾಸ ರಚಿಸಿದ ನಾಟಕ ಅಭಿಜ್ಞಾನ ಶಾಕುಂತಲಂ. 4. ಮೃಚ್ಚಿಕಟಿಕ ಶೂದ್ರಕ ರಚಿಸಿದ ಕೃತಿಯಾಗಿದೆ. 5. ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಅಮರಸಿಂಹನು ರಚಿಸಿದ ಶಬ್ದಕೋಶ ಅಮರಕೋಶ. 6. ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು? ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರು ಆರ್ಯಭಟ. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಸಮುದ್ರಗುಪ್ತನ ಸಾಧನೆಗಳನ್ನು ಬಣ್ಣಿಸಿ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ. ಸಮುದ್ರಗುಪ್ತನ ಸಾಧನೆಗಳು: ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದನು. ದಕ್ಷಿಣ ಭಾರತದ 12 ಮಂದಿ ರಾಜರನ್ನು ಕೂಡ ಸೋಲಿಸಿದನು. ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು ಮತ್ತು ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದನು. ಸ್ವತಃ ಕವಿ ಹಾಗೂ ಸಂಗೀತಗಾರನು ಕೂಡ ಆಗಿದ್ದನು. ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು. 2ನೇ ಪ್ರಶ್ನೆ: ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಗಳನ್ನು ವಿವರಿಸಿ. ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಗಳು: ಗುಪ್ತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು. ಕಾಳಿದಾಸನು ಅಭಿಜ್ಞಾನ ಶಾಕುಂತಲಂ ಶ್ರೇಷ್ಠ ನಾಟಕವನ್ನು ರಚಿಸಿದನು. ಗುಪ್ತರ ಕಾಲದಲ್ಲಿ ಸಂಸ್ಕೃತ ಗ್ರಂಥಗಳು ಕೂಡ ಹುಟ್ಟಿಕೊಂಡವು. ಶೂದ್ರಕನು ಮೃಚ್ಚಿಕಟಿಕ ಎಂಬ ನಾಟಕವನ್ನು ರಚಿಸಿದನು. ವಿಶಾಖದತ್ತನು ಮುದ್ರಾ ರಾಕ್ಷಸ ನಾಟಕವನ್ನು ರಚಿಸಿದನು. ವಿಷ್ಣು ಶರ್ಮನು ಪಂಚತಂತ್ರ ಕಥಾಸಂಗ್ರಹ ರಚಿಸಿದನು. ಅಮರಸಿಂಹನು ಅಮರಕೋಶ ಕೃತಿಯನ್ನು ರಚಿಸಿದನು. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ ಎ, ಪಟ್ಟಿ ಬಿ: ಕವಿರಾಜ, ವಿಕ್ರಮಾದಿತ್ಯ, ಪಾಹಿಯಾನ್, ಮೆಹರೌಲಿ, ವರಾಹ ಮಿಹಿರ. ಬಿ ಪಟ್ಟಿಯಲ್ಲಿ ಖೋ ಖೋ ಕಿ, ಖಗೋಳಶಾಸ್ತ್ರಜ್ಞ ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ ಮತ್ತು ಕಬ್ಬಿಣದ ಕಂಬ. ಕವಿರಾಜ ಸಮುದ್ರಗುಪ್ತ, ವಿಕ್ರಮಾದಿತ್ಯ 2ನೇ ಚಂದ್ರಗುಪ್ತನಿಗಿದ್ದ ಬಿರುದು, ಪಾಹಿಯಾನ ಖೋ ಖೋ ಕಿ, ಮೆಹರೌಲಿ ಕಬ್ಬಿಣದ ಕಂಬ, ವರಾಹ ಮಿಹಿರ ಖಗೋಳಶಾಸ್ತ್ರಜ್ಞ. ವರ್ಧನರು ಈ ವಿಭಾಗದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಅಭ್ಯಾಸಗಳು: ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1ನೇ ಬಿಟ್ಟ ಸ್ಥಳ: ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಹುಯನ್ ಸಾಂಗ್. 2. ಹುಯನ್ ಸಾಂಗನ ಪ್ರವಾಸ ಕಥನದ ಹೆಸರು ಸಿ ಯು ಕಿ. 3. ನಳಂದ ವಿಶ್ವವಿದ್ಯಾಲಯವು ಇಂದಿನ
ಬಿಹಾರ್ ರಾಜ್ಯದಲ್ಲಿದೆ. 4. ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಇಮ್ಮಡಿ ಪುಲಕೇಶಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ, ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ. ಹರ್ಷವರ್ಧನನ ಅಣ್ಣ ರಾಜವರ್ಧನ, ತಂಗಿ ರಾಜಶ್ರೀ. 2ನೇ ಪ್ರಶ್ನೆ, ಹರ್ಷವರ್ಧನನ ರಾಜಧಾನಿ ಯಾವುದು? ಹರ್ಷವರ್ಧನನ ರಾಜಧಾನಿ ಕನೌಜ್. 3. ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು? ಹರ್ಷಚರಿತೆ ಎಂಬ ಗ್ರಂಥವನ್ನು ಬಾಣಭಟ್ಟನು ರಚಿಸಿದನು. 4ನೇ ಪ್ರಶ್ನೆ, ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ. ಉತ್ತರ, ಹರ್ಷವರ್ಧನನು ರಚಿಸಿದ ನಾಟಕಗಳು ಪ್ರಿಯದರ್ಶಿಕಾ, ರತ್ನಾವಳಿ ಮತ್ತು ನಾಗಾನಂದ. 5ನೇ ಪ್ರಶ್ನೆ, ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ? ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ನಳಂದಾ ವಿಶ್ವವಿದ್ಯಾಲಯ. ಇದು ಬಿಹಾರ್ ರಾಜ್ಯದಲ್ಲಿದೆ.